ಅಣ್ಣ ಶಂಕರ್ ಪಾಟೀಲ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶರಣ ಶ್ರೋತೃಗಳೇ, ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಶರಣರೇ ಮತ್ತು ತಾಯಂದಿರೇ, ಈಗಾಗಲೇ ಯಶಸ್ ಪಾಟೀಲ್ ಅವರ ಬಗ್ಗೆ ಅವರು ಸಂಪಾದಿಸಿದ ಭಾಜನರಾಗಿದ್ದ ಅಭಿಮಾನಕ್ಕೆ ಒಳಗಾಗಿದ್ದ ಸಾಕಷ್ಟು ಪ್ರತಿಗಳ ಬಗ್ಗೆ ನಾವು ಕೇಳಲ್ಪಟ್ವಿ. ಆ ಥರದ ಯಾವುದೇ ಬಹುಮಾನ ಆಗಲಿ ಅಥವಾ ಕೀರ್ತಿ ಪತಾಕೆ ಆಗಲಿ ನಾನು ಸಂಪಾದಿಸಲಿಲ್ಲ. ನಾನು ಸಂಪಾದಿಸಿದ್ದು ಕೇವಲ ಜೀವನಾನುಭವ. ಇವತ್ತಿನ ಕಾರ್ಯಕ್ರಮ ಹೇಗಿದೆ ಅಂದರೆ ಚಿಂತನ ಮಾತು. ನಾನು ಆ ಶಬ್ದದ ಸುತ್ತಾನೆ ಭೇಟಿ ಕೊಡ್ತೀನಿ. ಬಹುಶಃ ನೀವೆಲ್ಲರೂ ಅಂದ್ಕೊಂಡಿರ್ಬೋದು, ಇವರೊಬ್ಬ ವಚನ ಸಾಹಿತ್ಯವನ್ನು ಅಪಾರವಾಗಿ ಅಧ್ಯಯನ ಮಾಡಿದವರು ಅಲ್ಲ. ಶಂಕರನ್ ರೆಡ್ಡಿಯವರು ಓದಿಲ್ಲ, ನೀವೆಲ್ಲ ಓದಿದ್ದೀರಿ. ನನ್ನ ಅನಿಸಿದ್ರೆ ನಿಮ್ಮಷ್ಟು ತಿಳುವಳಿಕೆಗಳನ್ನ, ನಿಮ್ಮಷ್ಟು ಅನುಭವಗಳನ್ನು ನಾನು ಅಲ್ಲಿರೋದು ನಾನು ಖಂಡಿತ ಭಾವಿಸ್ತೀನಿ. ಆದರೆ ನನ್ನ ಮನದ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾತ್ರ ನಾನು ಮಾಡ್ತೀನಿ. ನಿಮಗಿಂತ ಹೆಚ್ಚು ತಿಳಿದವರೂ ಅಲ್ಲ, ನಿಮಗಿಂತ ಹೆಚ್ಚು ಅನುಭವವನ್ನು ಹೊಂದಿದವೂ ಅಲ್ಲ. ಆದರೆ ಒಂದು ಶಬ್ದ ಸಿಕ್ಕರೆ ಅದು ಸುತ್ತ ಹೇಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದೆ. ಆಗ ಕೆಲವು ವಿಷಯಗಳನ್ನು ನಮ್ಮ ಜೊತೆಗೆ ಶ್ರಾವಣ ಮಾಸದ ನಿಮಿತ್ತ ದೇಶದಲ್ಲಿ ಬದುಕ್ತಾ ಇದ್ದೀವಿ. ಅದು ಹೇಗೆ ಬಹಳ ಆಶ್ಚರ್ಯ. ಜಾತಿ, ಮತ, ಪಂಥ, ವೇಷ, ಭಾಷೆ, ಆಹಾರ, ವಿಹಾರ ಎಲ್ಲ ಬದಲಿಗಳಿವೆ. ಒಂದು ಕಡೆ ಹೋಗಿ ಒಂದು ಥರ ಇಲ್ಲ, ಒಂದು ಕಡೆ ಹೋಗಿ ಒಂದು ಥರ ವೇಷಭೂಷಣ ಇಲ್ಲ. ನಮ್ಮ ರಾಷ್ಟ್ರದಲ್ಲಿ ಬೇರೆ ಬೇರೆ ರಾಜ್ಯಗಳಿವೆ, ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಹೋದ ಬೀದರ್ ಭಾಷೆ ಬೇರೆ, ನಾವು ಬಿಜಾಪುರ ಭಾಷೆ ಬೇರೆ, ಬೆಂಗಳೂರು ಹೋದ್ರ ಭಾಷೆ ಬೇರೆ, ಆಹಾರ ಬೇರೆ, ವಿಹಾರ ಬೇರೆ, ಉಡುಗೆಗಳು ಬೇರೆ, ಆಚಾರ ವಿಚಾರಗಳು ಬೇರೆ. ಹಾಗಾಗಿ ಎಷ್ಟು ವಿಚಿತ್ರವಾಯಿತು. ಅದಕ್ಕೆ ಯೂನಿಟಿ ಇನ್ ಡೈವರ್ಸಿಟಿ ಅಂತ ನಾವು ಹೇಳ್ತೇವೆ. ವಿವಿಧತೆಯನ್ನೇ ಏಕತೆಯನ್ನು ಹೊಂದಿದಂಥ ಒಂದೇ ಒಂದು ರಾಷ್ಟ್ರ ಈ ಪ್ರಪಂಚದೊಳಗೆ ಯಾವುದಾದ್ರೂ ಇದ್ದರೆ ಅದು ಭಾರತ. ಯಾಕೆ ಅಂದರೆ ಅಷ್ಟು ಸನಾತನಿಗಳು ನಾವು ಇದ್ದೀವಿ. ಸನಾತನ ಧರ್ಮದ ಕಟ್ಟ ಅನ್ಯಾಯವಾಗಿ ನಾವು ಬದುಕಿದ್ದೀವಿ ಅಂದ್ಕೊಂಡು ಇದು ಸಾಧ್ಯ ಆಗಿದೆ. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ನೋಡಿದ್ರೆ ಒಂದೇ ಥರದ ಸಿಗ್ತದೆ. ಒಂದು ರಾಷ್ಟ್ರದಲ್ಲಿ ಕ್ರಿಶ್ಚಿಯನ್ರು, ಒಂದು ರಾಷ್ಟ್ರದಲ್ಲಿ ಮುಸ್ಲಿಮ್ಸು, ಒಂದು ರಾಷ್ಟ್ರದಲ್ಲಿ ಸಿಖ್, ಹೀಗೆ ಬೇರೆ ಒಂದೇ ಥರವಾದಂಥ ರೇಸ್ ಜಾತಿ ಇರ್ತದೆ. ನಮ್ಮಲ್ಲಿ ಹಂಗಿಲ್ಲ. ಅದಷ್ಟು ಜಾತಿಗಳು, ಅದೆಷ್ಟು ಒಳಗೊಂಡು, ಅದೆಷ್ಟು ಆಚಾರ ವಿಚಾರಗಳು, ಅದನ್ನೆಲ್ಲರೂ ನೋಡಿದ್ರೆ ಬೇರೆ ಆಗ್ತದೆ. ಇದು ಸಾಧ್ಯ ಅಂತ ಜನ ಪ್ರಶ್ನೆ ಬೇರೆ ಬೇರೆ ದೇಶದ ಜನ ಹೌ ಇಟ್ ಇಸ್ ಪಾಸಿಬಲ್, ಹೆಂಗೆ ಸಾಧ್ಯದಪ್ಪ ಇದು ಅಂತ. ಅಷ್ಟು ಮಟ್ಟಿಗೆ ನಾವು ಬೆಳೆದು ಬಂದಿದ್ದಕ್ಕೆ ಕಾರಣ ನಮ್ಮ ಆಧ್ಯಾತ್ಮದ ನೆಲೆಗಟ್ಟು. ನಾವೇನು ಸನಾತನ ಧರ್ಮದ ಅನ್ಯಾಯಗಳಾಗಿದ್ದಿಲ್ಲ, ನಾವು ಧರ್ಮ ಬಿಟ್ಟು ಎಂದು ನಡೆದಿಲ್ಲ. ಅದಕ್ಕೆ ನಮ್ಮ ಮೊದಲನೇ ವಾಕ್ಯ ಅದನ್ನು ಹೇಳಿದ್ವಿ, ಧರ್ಮವು ರಕ್ಷತೆ ರಕ್ಷಿತ. ಧರ್ಮವನ್ನು ಕಾಪಾಡಿದವರ ಧರ್ಮ ಯಾವುದೋ ರೂಪದಲ್ಲಿ, ಯಾವುದೋ ವ್ಯಕ್ತಿಯ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ, ಯುಕ್ತಿಯ ರೂಪದಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅನ್ನೋದಕ್ಕೆ ನಮ್ಮ ದೇಶವೇ ಸಾಕ್ಷಿ. ಆದರೆ ಇವತ್ತಿನ ಚಿಂತನೆ